ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹುಚ್ಚುನಾಯಿಯೊಂದು ವಿಪರೀತ ಭೀತಿ ಹುಟ್ಟಿಸಿದೆ. ಈವರೆಗೆ 10 ಜನಕ್ಕೆ ಕಚ್ಚಿದೆ ಈ ಹುಚ್ಚುನಾಯಿ ಅಂತಕ್ಕಂಥ ಮಾಹಿತಿ. ಪೆರೇಸಂದ್ರ ಗ್ರಾಮದಲ್ಲಿ 7, ಆರೂರು ಮೆಡಿಕಲ್ ಕಾಲೇಜಿನಲ್ಲಿ 3 ಜನರಿಗೆ ಈ ಹುಚ್ಚುನಾಯಿ ಕಚ್ಚಿದೆ. ಹುಚ್ಚುನಾಯಿಯನ್ನು ನೋಡಿ ದಿಕ್ಕಾಪಾಲಾಗಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿಗಳು. ಕೊಠಡಿಯಿಂದ ಹೊರಗೆ ಬರೋದಕ್ಕೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಭಯ ಇದೆಯಂತೆ. ನಿನ್ನೆ ರಾತ್ರಿಯಿಂದ ಸಿಕ್ಕವರಿಗೆ ಕಚ್ಚುತ್ತಾ ಇದೆ ಹುಚ್ಚುನಾಯಿ. ಪೆರೇಸಂದ್ರ ಮತ್ತು ಆರೂರು ಗ್ರಾಮಗಳ ಸುತ್ತಮುತ್ತ ಆತಂಕ ಎದುರಾಗಿದೆ. ಆದಷ್ಟು ಬೇಗ ಅದಕ್ಕೊಂದು ಅರವಳಿಕೆ ಕೊಟ್ಟು ಅದನ್ನು ಯಾಕೆ ಇನ್ನೂ ಇದು ಮಾಡಿಲ್ಲ ಅಂತ, ಅರವಳಿಕೆ ಮದ್ದು ಕೊಡ್ತಾರೆ, ಅದಕ್ಕೆ ಶೂಟ್ ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ, ಮಾಡಿ ಅದು ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಅದನ್ನು ಸ್ಥಳಾಂತರ ಮಾಡ್ತಾರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಇನ್ನೂ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ 10 ಜನಕ್ಕೆ ಅದು ಕಚ್ಚಿದೆ ಅಂತಂದರೆ ಅಲ್ಲಿ ತನಕ ಯಾರೂ ಏನೂ ಕ್ರಮನೇ ತೊಗೊಂಡಿಲ್ವಾ? ಅದಕ್ಕೊಂದು ಅರವಳಿಕೆ ಚುಚ್ಚುಮದ್ದು ಕೊಡುವಂತಹ ಪ್ರಯತ್ನಗಳು ಅದನ್ನು ಆ ಥರ ಏನೂ ಆಗಿಲ್ವಾ ಅಂತ? ಖಂಡಿತ ಅರವಿಂದ್, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ, ಅದು ಶಾಸಕ ಪ್ರದೀಪ್ ಈಶ್ವರ್ ಅವರು ಹಾಗೂ ಸಂಸದ ಸುಧಾಕರ್ ಅವರ ಸ್ವಗ್ರಾಮ ಕೂಡ. ನಿನ್ನೆ ಸಂಜೆಯಿಂದ ಈ ಒಂದು ಗ್ರಾಮದಲ್ಲಿ ಹುಚ್ಚು ನಾಯಿ ಒಂದು ಸಿಕ್ಕ ಜನರ ಮೇಲೆ ದಾಳಿ ಮಾಡ್ತಾ ಇದೆ, ಕಚ್ಚಿದೆ. ಸ್ವತಃ ಈ ನಾಯಿಯನ್ನು ಸಾಕಿದ ಗಂಗಮ್ಮ ಅಂತೇಳಿ ಮೊದಲು ಅದೇ ಮಹಿಳೆಗೆ ಕಚ್ಚಿ ಅದು ಮನೆಯಿಂದ ಪರಾರಿಯಾಗಿದೆ. ತದನಂತರ ಗ್ರಾಮದಲ್ಲಿ ಸಿಕ್ಕವರಿಗೆ ಕಚ್ಚಿರುವಂಥದ್ದು. ಪೆರೇಸಂದ್ರ ಗ್ರಾಮದಲ್ಲಿ ಇದುವರೆಗೂ ಕೂಡ 7 ಜನರಿಗೆ ಕಚ್ಚಿದೆ, ಅದರಲ್ಲಿ 3 ಜನ ಮಕ್ಕಳು ಕೂಡ ಇದ್ದಾರೆ. ಹಾಗಾಗಿ ಒಂದು ಮಗುವಿನ ಕೈ ಅಂತೂ ಸಂಪೂರ್ಣ ತುಂಡಾಗಿದೆ. ನೋಡಲಿಕ್ಕೆ ಕೂಡ ಒಂದು ರೀತಿ ಭಯಾನಕವಾದ ಸ್ಥಿತಿ ಆ ಮಗುವಾಗಿತ್ತು. ಹಾಗಾಗಿ ಈಗ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಸಿಕ್ಕಿದೆ. ಈಗ ಅದಾದ ನಂತರ ಇವತ್ತು ಬೆಳಗ್ಗೆ ಮತ್ತೆ ಅದೇ ಒಂದು ನಾಯಿ ಪೆರೇಸಂದ್ರ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಇದೇ ಒಂದು ಮೆಡಿಕಲ್ ಕಾಲೇಜಿನ ಆವರಣಕ್ಕೆ ನುಗ್ಗಿ ಮೆಡಿಕಲ್ ಕಾಲೇಜಿನಲ್ಲಿದ್ದಂಥ ಓರ್ವ ವಿದ್ಯಾರ್ಥಿ ಮತ್ತೆ ಮಹಿಳಾ ಸಿಬ್ಬಂದಿ ಡಿ ಗ್ರೂಪ್ ನಾಗಮಣಿ ಅಂತೇಳಿ ಆಕೆಗೆ ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಟ್ಟಡದ ಕಾರ್ಮಿಕ ಆಗಿರ್ತಕ್ಕಂಥ ವ್ಯಕ್ತಿಗೆ ಮತ್ತೊಬ್ಬ 3 ಜನಕ್ಕೂ ಕೂಡ ಕಚ್ಚಿ ಗಾಯಗೊಳಿಸಿದೆ. ಹಾಗಾಗಿ ಇವತ್ತು ಇದೇ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ನಾಯಿಗಳು ಹೆಗ್ಗಿಲ್ಲದೆ ಓಡಾಡ್ತಿದೆ. ಹಾಗಾಗಿ ಈಗ ಯಾವುದೇ ನಾಯಿ ಕಂಡ್ರೂ ಕೂಡ ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತೆ ಅಧಿಕಾರಿ ಸಿಬ್ಬಂದಿಗಳು ಉಪನ್ಯಾಸಕರಿದ್ದಾರೆ, ಅವರಿಗೆ ಒಂದು ರೀತಿ ಭಯ ಆಗ್ತಿದೆ. ನಾಯಿ ಕಂಡ್ರೆ ಸಾಕು ಹುಚ್ಚು ನಾಯಿ ಇರಬೇಕಪ್ಪ, ನಮ್ಮ ಮೇಲೆ ಎಲ್ಲಿ ಕಚ್ಚಿತು ಅನ್ನೋಂಥ ಭಯದ ವಾತಾವರಣ ಇವತ್ತು ಕ್ಯಾಂಪಸ್ನಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಹೊರಗಡೆ ಬರಲಿಕ್ಕೂ ಕೂಡ ವಿದ್ಯಾರ್ಥಿಗಳು ಎದುರುವಂತಹ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ನಾಯಿಯನ್ನು ಹಿಡಿಯಬೇಕು ಅನ್ನೋಂಥ ಒಂದು ರೀತಿಯ ಕಸರತ್ತುಗಳ ಆರಂಭ ಆಗಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯ PDOಗಳು ಮತ್ತೆ ಬೆಳಗ್ಗೆಯಿಂದ ಈ ಒಂದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂಥ ವೈದ್ಯರು ಕೂಡ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸ. ಅವ್ರಿಗೆ ಏನು ಕ್ರಮ ತಗೊಳ್ತಾರೆ ಸರ್? ಈಗ ಹುಚ್ಚು ನಾಯಿ ಕಡಿತ ಆಗಿದೆ ತಮ್ಮ ಗ್ರಾಮದಲ್ಲಿ, ಈಗ ಏನು ಕ್ರಮ ತಗೊಳ್ತೀರಿ ಅಂತ? ಸರ್, ನಿನ್ನೆ ಸಂಜೆ ಒಂದು 7 ಗಂಟೆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಬಂತು. ತಕ್ಷಣ ನಾವು ನಮ್ಮಲ್ಲಿ ಡಾಗ್ ಸ್ಕ್ವಾಡ್ ಆ ಥರದ್ದು ಏನೂ ಇರೋದಿಲ್ಲ. ನಾವು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರ ಬಳಿ ಇರ್ತಕ್ಕಂಥ ಒಂದು NGOದವರ ಟೀಮ್ನ ಸಹಾಯವನ್ನು ಕೋರಿದ್ವು. ಅವ್ರು ಇವತ್ತು ಬೆಳಗ್ಗೆ ಬರ್ತೀವಿ ಅಂತಂದರು. ಬರೋ ಅಷ್ಟರಲ್ಲಿ ಅದು ಊರಲ್ಲಿ ಎಲ್ಲೂ ಗ್ರಾಮದಲ್ಲಿ ಸಿಗಲಿಲ್ಲ. ಮತ್ತು ಜನೆಲ್ಲ ಓಡಾಡಿಸಿ ಅದನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದು ಸಿಗಲಿಲ್ಲ. ಸಿಗದೆ ಹೋದಂಥ ಸಂದರ್ಭದಲ್ಲಿ ಮತ್ತೆ